ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕುಮಾರ್ ಹೆಗ್ಡೆ ಆರ್ಟ್ಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನಾದ್ರು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ಸೊ ನಾವು ಫ್ರೇಮನ್ನು ಯಾವ ಥರ ಹಾಕೋಣ, ಒಂದು ಡ್ರಾಯಿಂಗನ್ನು ನೀವು ಮಾಡಿರ್ತೀರ, ನೀವು ಮಲ್ಟಿಪಲ್ ಡ್ರಾಯಿಂಗ್ಸ್ನ ಮಾಡ್ತಾ ಇರ್ತೀರಾ ಅಂತಂದರೆ ನೀವೇ ಫ್ರೇಮ್ ಹಾಕ್ಕೊಂಡ್ರೆ ನಿಮಗೆ ಕಡಿಮೆಲಾಗುತ್ತೆ. ಸೊ ಅದೇನಾದರೂ ನೀವು ಹೊರಗಡೆ ಹಾಕಿಸ್ತಾ ಇದ್ದೀರಾ ಫ್ರೇಮ್ ಅಂತಂದರೆ ನಿಮಗೆ ಅದು ಕಾಸ್ಟ್ಲಿ ಬೀಳುತ್ತೆ. ಸೊ ನೀವು ಆನ್ಲೈನಲ್ಲಿ ಕೂಡ ಫ್ರೇಮನ್ನು ಆರ್ಡರ್ ಮಾಡ್ಕೋಬೋದು. ಸೊ ನಿಮಗೆ ತುಂಬ ಕಡಿಮೆ ವ್ಯಾಲ್ಯೂದಲ್ಲಿ ಸಿಗುತ್ತೆ ಫ್ರೇಮು. ಸೊ ಈಸಿಯಾಗಿ ಹಾಕ್ಬೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಫ್ರೇಮ್ದು. ಸೊ ನೋಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನೀಗ ಒಂದು ಸಣ್ಣ ಫ್ರೇಮನ್ನು ತೊಗೊಂಡಿದ್ದೇನೆ. ಸೊ ಈ ಥರ ಇದೆ ಇದು. ಸೊ ಆಲ್ರೆಡಿ ಓಪನ್ ಮಾಡಿದ್ದೇನೆ. ಸಿಂಪಲ್ ಆಗಿರುತ್ತೆ ಈ ಒಂದು ಫ್ರೇಮು. ಏನಿಲ್ಲ, ನೀವು ಜಸ್ಟು ಈ ಫ್ರೇಮ್ಗೆ ಸೆಟ್ ಆಗೋ ಥರ ನೀವು ಕ್ಯಾನ್ವಾಸನ್ನು ಅಥವಾ ನಿಮ್ಮ ಡ್ರಾಯಿಂಗ್ ಶೀಟನ್ನು ಕಟ್ ಮಾಡ್ಕೊಳ್ಳಿ. ಸೊ ಅಥವಾ ಡ್ರಾಯಿಂಗನ್ನು ಮೊದಲೇ ಬಿಡಿಸಿಟ್ಕೊಳ್ಳಿ. ಸೊ ಇದನ್ನ ಜಸ್ಟು ತೆಗೆದು, ಸೊ ಇಲ್ಲಿ ಈ ಥರ ಕೊಟ್ಟಿರ್ತಾರೆ. ಸೊ ಇದು ತುಂಬ ಓಲ್ಡ್ ಫ್ರೇಮ್ ಸ್ನೇಹಿತರೆ, ನಾನು ಯೂಸ್ ಮಾಡ್ತಾ ಇರೋದು. ಈ ಥರ ಲಾಕ್ ಇರುತ್ತೆ. ಈ ಲಾಕನ್ನು ಜಸ್ಟ್ ಮೇಲ್ಗಡೆ ಮಾಡ್ಕೊಳ್ಳಿ. ಸೊ ನೀವು ಈ ಥರ ಮೇಲ್ಗಡೆ ಮಾಡಿಕೊಂಡು 4 ಸೈಡು ತೆಕ್ಕೋಬೇಕು. ಸೊ ತುಂಬಾ ಈಸಿ, ಯಾರು ಬೇಕಿದ್ರೂ ಮಾಡ್ಬೋದು ಫ್ರೇಮಿಂಗು. ಸೊ ಆಲ್ರೆಡಿ ರೆಡಿಯಾಗಿ ಬರುತ್ತೆ. ನಾಜೂಕಾಗಿ ತೆಗೀರಿ, ಯಾಕೆಂದರೆ ಇದು ಗ್ಲಾಸ್ ಇರುತ್ತೆ. ಸೊ ಫ್ರಂಟ್ ಸೈಡಲ್ಲಿ ಸೊ ನಾಜೂಕಾಗಿ ತೆಗೀರಿ. ಇದು ತುಂಬ ಓಲ್ಡ್ ಆಗಿತ್ತಂದರೆ ಕಷ್ಟ. ಸೊ ಇಷ್ಟೇ, ಜಸ್ಟ್ ಇದನ್ನು ಓಪನ್ ಮಾಡ್ಕೋಬೇಕು ಈ ಥರ. ಸೊ ಇದು ನೋಡ್ಬೋದು, ತುಂಬ ಓಲ್ಡು. ಸೊ ತಂದಿಟ್ಟು ರಾಶಿ ದಿನ ಅದು ನಿಮಗೆ ಗ್ಲಾಸ್ ಮೇಲೆ ಈ ಥರ ಮಾಯಿಶ್ಚರ್ ಮತ್ತು ತುಂಬ ಒಂಥರ ಫೀಲ್ ಆಗುತ್ತೆ. ಸೊ ಇದನ್ನ ನೀವು ವಾಶ್ ಕೂಡ ಮಾಡ್ಕೋಬೋದು. ಸೊ ಇದು ಇಷ್ಟು ಈಸಿ ಇದೆ. ಸೊ ನೀವು ಈ ಥರ ಅದಾದಮೇಲೆ ನೆಕ್ಸ್ಟು ನಿಮ್ಮ ಡ್ರಾಯಿಂಗ್ ಅಥವಾ ಶೀಟನ್ನು ಈ ಥರ ಪ್ಲೇಸ್ ಮಾಡಿ, ಸೊ ಇದನ್ನು ಆ್ಯಡ್ ಮಾಡಿ ನೀವು ಈ ಲಾಕನ್ನು ಇನ್ನೊಮ್ಮೆ ಪುನಃ ಹಾಕಿದರೆ ಆಯಿತು ಅಷ್ಟೇ. ಜಸ್ಟ್ ಪ್ರೆಸ್ ಮಾಡಿದರೆ ಆಯಿತು. ಸೊ ನಾನು ಈ ಕೇಸಲ್ಲಿ ಈ ಒಂದು ಲಾಕನ್ನು ಹಾಕ್ತಾ ಇಲ್ಲ. ಯಾಕೆ ಅಂತಂದರೆ ಸೊ ಇದು ಕ್ಯಾನ್ವಾಸೇ ತುಂಬ ದಪ್ಪ ಇದೆ. ಸೊ ಇದರ ವೆಡ್ತ್ ತುಂಬಾ ಜಾಸ್ತಿ ಇರೋದ್ರಿಂದ ನಾನು ಹಾಕ್ತಾ ಇಲ್ಲ. ಸೊ ಇದನ್ನು ಅಷ್ಟೇ ಹಾಕಿ ಜಸ್ಟ್ ಪ್ರೆಸ್ ಮಾಡ್ತೇನೆ. ಸೊ ನೋಡ್ಬೋದು, ಅದಾದಮೇಲೆ ಹಾಕಿದ ನಂತರ ಈ ಥರ ಜಸ್ಟ್ ಚೆನ್ನಾಗಿ ಎಲ್ಲಿ ಬೇಕಿದ್ರು ಪ್ಲೇಸ್ ಮಾಡ್ಬೋದು. ಸೊ ನೀಟಾಗಿ ಕಾಣುತ್ತೆ. ಇದು ಬ್ಲ್ಯಾಕ್ ಫ್ರೇಮ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ನೀವು ಬೇರೆ ಬೇರೆ ಕಲರ್ ಫ್ರೇಮ್ಗಳು ಸಿಗುತ್ತೆ ನಿಮಗೆ. ತೊಗೊಳ್ಳುವಾಗಲೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಿಮಗೆ ಕಡಿಮೆಲಾಗುತ್ತೆ ತುಂಬಾ. ಸೊ ನೋಡ್ಬೋದು ಈ ಥರ. ಇದಾಗಿತ್ತು ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ. ಸೊ ಇದನ್ನು ನಾನು ಕೂಡ ಸರ್ಚ್ ಮಾಡ್ತಾ ಇದ್ದೆ, ಸೊ ಯಾವ ಥರ ಇದು ಫ್ರೇಮ್ ಹಾಕೋದು ಅಂತ. ಸೊ ನೋಡಿದ್ರೆ ಇದು ತುಂಬಾ ಈಸಿ ಇದೆ. ಸೊ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಮಿಶೋಗಳಲ್ಲಿ ತುಂಬ ಕಡಿಮೆ ವ್ಯಾಲ್ಯೂಗಳಲ್ಲಿ ಸಿಗುತ್ತೆ ಇದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ. ತಪ್ಪದೆ ನಮ್ಮ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಟಾಟಾ, ಬೈ ಬೈ.